ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ನಿಮ್ಮ ಮನಸ್ಸು ಯಾಕೆ ಇಷ್ಟು ಹೆವಿ ಆಗಿದೆ? ಅವರ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ? ನಿಮ್ಮ ಮನಸ್ಸಿನ ಪಾರ್ಟ್ನರ್ ಯಾರಿದ್ದಾರೆ? ಅವರ ಸತ್ಯ ಭಾವನೆ ಹೊರಬರುತ್ತಾ ಅಂತ ನಾವು ಚೆಕ್ ಮಾಡೋಣ. ಇದು ಒಂದು ತುಂಬಾನೇ ಡೀಪ್ ಎಮೋಷನಲ್ ಆಗಿರುವಂತ ರೀಡಿಂಗ್ ಆಗಿರುತ್ತೆ. ನಿಮ್ಮ ಮನಸ್ಸು ಈಗ ತುಂಬಾ ಹೆವಿ ಇದೆಯಾ? ಒಂದು ಪ್ರಶ್ನೆ ರಿಪೀಟ್ ಆಗ್ತಾ ಇದೆಯಾ? ಏನಂತ? ನಾನು ಮಾತ್ರ ಫೀಲ್ ಮಾಡ್ತಾ ಇದ್ದೀನಾ? ಅಥವಾ ಅವರಿಗೂ ನನ್ನಷ್ಟೇ ನೋವಿದೆಯಾ? ನೀವು ಹೊರಗೆ ಸ್ಟ್ರಾಂಗ್ ಆಗಿ ಕಾಣಿಸಿದ್ರು ಒಳಗಡೆ ಸೈಲೆಂಟ್ಲಿ ಬ್ರೇಕ್ ಆಗ್ತಿದ್ದೀರಾ? ನೀವು ಟ್ರೈ ಮಾಡ್ತಾ ಇದ್ದೀರಾ ಡಿಸ್ಟ್ರಾಕ್ಟ್ ಆಗೋದಕ್ಕೆ, ಇವರಿಂದ ಸ್ವಲ್ಪ ದೂರ ಹೆಚ್ಚಿಗೆ ಟೈಮ್ ಕಳಿಯೋಣ ಅಂತ, ಬ್ಯುಸಿ ಆಗೋಗಿರೋಕ್ಕೆ, ಫರ್ಗೆಟ್ ಮಾಡೋದಕ್ಕೆ ನಿಮ್ಮ ಮನಸ್ಸಲ್ಲಿ ಅವ್ರ ಬಗ್ಗೆ ಯೋಚನೆ ನಡೀತಾ ಇರುತ್ತೆ. ಆದ್ರೆ ಅದರಿಂದ ನಾನು ಸ್ವಲ್ಪ ಕಂಟ್ರೋಲಿಂಗ್ ಆಗಿರ್ಬೇಕು ಅಂತ. ಆದ್ರೆ ರಾತ್ರಿ ಬಂದಾಗ ಮತ್ತೆ ಅವರ ನೆನಪಾಗುತ್ತೆ. ಮತ್ತೆ ನಿಮ್ಮ ಹೃದಯದಲ್ಲಿ ಸೆಟಲ್ ಆಗ್ತಾರೆ ಅವರು. ಮತ್ತೆ ನಿಮ್ಮ ಮನಸ್ಸು ಯಾಕೆ ಇಷ್ಟು ಹೆವಿ ಆಗ್ತಾ ಇದೆ? ರೀಸನ್ ಇಲ್ದೆ ಆಗಲ್ಲ ಅಲ್ವಾ? ಎ ಎನರ್ಜಿ ಶಿಫ್ಟ್ ಆಗ್ತಾ ಇದೆಯಾ ಈ ಕನೆಕ್ಷನಲ್ಲಿ? ಹಾರ್ಟ್ ಫಸ್ಟ್ ರಿಯಾಕ್ಟ್ ಆಗುತ್ತೆ. ಏನಾದ್ರೂ ಎನರ್ಜಿ ಚೇಂಜ್ ಆಗ್ತಾ ಇದ್ರೆ. ಸೊ ಎನರ್ಜಿ ನಿಮ್ಮ ಜೊತೆಗೆ ಕನೆಕ್ಟ್ ಆಗ್ಬೇಕು. ನಿಮ್ಮ ನೆಚ್ಚಿನ ಪಾರ್ಟ್ನರ್ ಯಾರಿದ್ದಾರೆ ಅವ್ರದ್ದು ಎನರ್ಜಿ ನಿಮಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಸೊ ನಿಮ್ಮ ಹಾರ್ಟ್ ಅಲ್ಲಿ ಸೆಟಲ್ ಆಗ್ತಾ ಇರುತ್ತೆ. ತುಂಬಾನೇ ಹಾರ್ಟ್ ಫಸ್ಟ್ ರಿಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮ್ಗೆ ಡೌಟ್ ಇರ್ಬೋದು, ಅವರು ನಿಜವಾಗಿಯೂ ನನ್ನ ಅರ್ಥ ಮಾಡ್ಕೊಳ್ತಾರಾ? ನಾನು ಅವರ ಮನಸ್ಸಿನಲ್ಲಿ ಇದೀನಾ? ಅಥವಾ ನಾನು ಮಾತ್ರ ಎಮೋಷನಲಿ ಅಟ್ಯಾಚ್ಡ್ ಆಗ್ತಾ ಇದ್ದೀನಾ ಅಂತ. ಸೊ ಈ ರೀಡಿಂಗ್ ನಿಮಗೆ ಒಂದು ಹೋಪ್ ಆ್ಯಂಡ್ ಕ್ಲಾರಿಟಿ ತಂದುಕೊಡುತ್ತೆ. ಸೊ ನೀವು ಇದನ್ನ ನಿಮಗೆ ರೆಸನೇಟ್ ಆದರೆ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ರೆಸನೇಟ್ ಆಗಿಲ್ಲ ಅಂದರೆ ಈ ವಿಡಿಯೋನ ಇಲ್ಲಿಗೆ ಬಿಡಿ. ಸೊ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ನೀವು ನನ್ನನ್ನು ಕನೆಕ್ಟ್ ಆಗ್ಬೋದು ವಾಟ್ಸಪ್ಪಲ್ಲಿ ಅಂತ ಹೇಳ್ತಾ, ಸಮ್ಟೈಮ್ಸ್ ನಾವು ಕ್ಲೋಸರ್ ಆಗಿ ಕೇಳ್ತೀವಿ. ಬಟ್ ಆ್ಯಕ್ಚುಲಿ ನಾವು ಟ್ರೂತ್‌ನ ಕೇಳ್ತೀವಿ ನಮ್ಮ ಪಾರ್ಟ್ನರ್ ಹತ್ರ. ಬಟ್ ಆ ಟ್ರೂತ್ ಸಿಗಲ್ಲ. ಆದ್ರೆ ಟ್ರೂತ್ ಬಂದಾಗ ಎದರ್ ನಮ್ಮ ಹಾರ್ಟ್ ತುಂಬಾ ಕಾಮ್ ಆಗಿರುತ್ತೆ, ಇಲ್ಲ ಡಿಸಿಷನ್ ಸ್ಟ್ರಾಂಗ್ ಆಗಿ ನಾವು ತಗೊಳ್ತೀವಿ. ಸೊ ಒಂದು ಡೀಪ್ ಬ್ರೆತ್‌ನ ಇವಾಗ ನೀವು ತಗೋಬೇಕಾಗತ್ತೆ. ಸೊ ಅವರ ಹೆಸರನ್ನ ಮನಸ್ಸಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಹಾರ್ಟ್ ಎನರ್ಜಿನ ತುಂಬಾ ಕಾಮ್ ಆಗಿ ಇಟ್ಕೊಳ್ಳಿ. ನಾನು ಕಾರ್ಡ್ಸ್‌ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ನೀವು ಖುಷಿ ಖುಷಿಯಾಗಿ ಅವ್ರನ್ನ ನೆನೆಸ್ಕೊಂಡು, ಇಲ್ಲ ನಿಮ್ಮ ಫೋನಲ್ಲಿ ಅವರ ಫೋಟೋ ಇದ್ರೆ ಅವರ ಫೋಟೋನ ನೋಡ್ಕೊಂಡು 3 ಟೈಮ್ಸ್ ಮನಸ್ಸಲ್ಲಿ ಅವರ ಹೆಸರನ್ನು ಹೇಳ್ಕೊಂಡು ನೀವು ಈ ರೀಡಿಂಗ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆ. ಸೊ ಮೂನ್ ಕಾರ್ಡ್ ಅಂಡ್ ಏಸ್ ಆಫ್ ಸ್ವಾರ್ಡ್ಸ್ ಅಂಡ್ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ, ನೈನ್ ಆಫ್ ಸ್ವಾರ್ಡ್ಸ್, ಮೂನ್ ಕಾರ್ಡ್, ಏಸ್ ಆಫ್ ಸ್ವಾರ್ಡ್ಸ್ ಅಂಡ್ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಸೊ ಇಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಈ ರೀಡಿಂಗ್ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನೀವು ಯಾರ ಬಗ್ಗೆ ಕೇಳಬೇಕು ಅಂತಿದ್ದೀರಾ? ಅದು ನಿಮ್ಮ ಲವ್ ಪಾರ್ಟ್ನರ್ ಆಗಿರ್ಬೋದು, ಪ್ಯಾರಲಲ್ ಲವ್ ಪಾರ್ಟ್ನರ್ ಆಗಿರ್ಬೋದು, ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು, ಒಟ್ಟಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಫ್ರೆಂಡ್ ಸ್ಟೇಜಲ್ಲಿ ಇದ್ರೂ ಪರವಾಗಿಲ್ಲ. ಸೊ ನಿಮ್ಮ ಮನಸ್ಸಿನಲ್ಲಿ ತುಂಬಾ ಪ್ರಭಾವ ಬೀರಿರೋ ವ್ಯಕ್ತಿ ಬಗ್ಗೆ ಆಗಿರಬೇಕು. ಸೊ ಮೊದಲು ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಈ ಕಾರ್ಡ್ ನಿಮ್ಮ ಎನರ್ಜಿ ಆಗಿರುತ್ತೆ. ಸೊ ನೀವು ಈ ಕನೆಕ್ಷನ್‌ನಲ್ಲಿ ಸಿನ್ಸಿಯರ್ ಆಗಿ, ಸ್ಟೇಬಲ್ ಆಗಿ, ಕೇರಿಂಗ್ ಆಗಿ ಆಗಿದ್ದೀರಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಒಂದು ನೀವು ಅವರಿಗೆ ಸೆಕ್ಯೂರಿಟಿ ಫೀಲ್ ಕೊಡ್ತೀರಾ, ಲಾಯಲ್ ಆಗಿ ಇದ್ದೀರಾ. ಸೊ ಒಂದು ಎಮೋಷನಲ್ ಕಂಫರ್ಟ್‌ನ ಕೊಡ್ತೀರಾ ನಿಮ್ಮ ಪಾರ್ಟ್ನರ್‌ಗೆ. ಸೊ ಬಟ್ ಇಲ್ಲಿ ನೀವು ಯಾವತ್ತೂ ಅವರ ಜೊತೆಗೆ ಆಟ ಆಡಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ತುಂಬಾನೇ ಸಮಯ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಮೇ ಬಿ ಒನ್ ಸೈಡೆಡ್ ಲವ್ ಇರ್ತಾರಲ್ಲ ಅವ್ರಿಗೂ ಕೂಡ ಇದು ಅನ್ವಯಿಸುತ್ತೆ. ಸೊ ಇದು ನೀವು ತುಂಬಾ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಆದ್ರೆ ಇಲ್ಲಿ ನೈನ್ ಆಫ್ ಸ್ವಾರ್ಡ್ಸ್ ಬಂದಿದೆ. ತುಂಬಾ ಸೈಲೆಂಟ್ ಪೇನ್ ಅನ್ನ ನೀವು ನೋಡ್ತಾ ಇದ್ದೀರಾ. ನಿಮ್ಮ ಮನಸ್ಸು ಹೆವಿ ಆಗೋದು ಇಮ್ಯಾಜಿನೇಷನ್ ಅಲ್ಲ. ಒಂದು ತುಂಬಾನೇ ಸ್ಟ್ರೆಸ್‌ಫುಲ್ ಕೂಡನು ಆಗಿರುತ್ತೆ. ನಾವು ಮೊದಲು ಹೇಳ್ದಂಗೆ ತುಂಬಾ ರಾತ್ರಿ ಆದ್ರೆ ಎನರ್ಜಿ ನಿಮ್ಮ ಹಾರ್ಟ್‌ಗೆ ಕನೆಕ್ಟ್ ಆಗುತ್ತೆ. ಸೊ ನೀವು ತುಂಬಾ ಸ್ಟ್ರೆಸ್ಡ್ ಆಗಿರ್ತೀರಾ. ನೈಟ್ ಟೈಮ್ ತುಂಬಾ ಗಿಲ್ಟ್ ಕಾಡುತ್ತೆ. ಓವರ್ ಥಿಂಕ್ ಮಾಡ್ತೀರಾ, ರಿಗ್ರೆಟ್ ಆಗುತ್ತೆ. ನಿಮ್ಮ ಪರ್ಸನ್ ತುಂಬಾನೇ ಪೀಸ್‌ಫುಲ್ ಆಗಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಸೊ ಅವರು ಹೊರಗೆ ನಾರ್ಮಲ್ ಆಗಿ ಕಾಣಿಸಿದ್ರು ಕೂಡ ಇನ್ಸೈಡ್ ತುಂಬಾ ಆಂಕ್ಸೈಟಿ, ಅಂದ್ರೆ ತುಂಬಾನೇ ಉದ್ವೇಗಕ್ಕಾಗೋದು, ತುಂಬಾನೇ ಅವರಿಗೆ ಏನೋ ಯೋಚನೆ ಆಗೋದು, ಆ ತರ ಆಗೋದು ನಿಮಗೆ ಫೀಲ್ ಆಗ್ತಾ ಇದೆ ಅಂತ ಈ ರೀಡಿಂಗ್ ಅಲ್ಲಿ ಬರ್ತಾ ಇದೆ. ಇಲ್ಲಿ ಮೂನ್ ಕಾರ್ಡ್ ನೋಡ್ತಾ ಇರ್ಬೋದು ನೀವು. ಹಿಡನ್ ಎಮೋಷನ್ಸ್ ಅಂದ್ರೆ ಗೊತ್ತಿಲ್ದಿರೋ ಅಂತ ತಿಳ್ಕೊಂಡಿಲ್ದಿರೋ ಅಂತ ಬಚ್ಚಿಕ್ಕಿರೋ ಅಂತ ಎಮೋಷನ್ಸ್ ಜಾಸ್ತಿ ಇದೆ. ಸೊ ಆದ್ರಿಂದ ನೀವು ತುಂಬಾ ಕನ್ಫ್ಯೂಷನ್ ಆಗಿ ಫೀಲ್ ಮಾಡ್ತಿರ್ತೀರಾ. ಸೊ ನಿಮ್ಗೆ ಇಲ್ಲಿ
ಸೊ ಅನ್‌ಸ್ಪೋಕನ್ ಫೀಲಿಂಗ್ಸ್ ಇರ್ಬೋದು, ಫಿಯರ್ ಇರ್ಬೋದು, ಎಮೋಷನಲ್ ಆಗಿ ಕನೆಕ್ಟ್ ಆಗೋದಿರ್ಬೋದು, ಓವರ್ ಥಿಂಕ್ ಆಗಿರ್ಬೋದು, ಇಲ್ಲಾಂದ್ರೆ ಹಗಲುಗನಸಾಗಿರ್ಬೋದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಬಟ್ ನಿಮ್ಮ ಪಾರ್ಟ್ನರ್ ನಿಮ್ಮ ಭಾವನೆಯನ್ನ ಎಕ್ಸ್‌ಪ್ರೆಸ್ ಮಾಡ್ತಾ ಇಲ್ಲ. ನೀವು ಏನ್ ಅನ್ಕೊಂಡಿದೀರಾ ಅವರು ಆ ಥರ ಇರೋದಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಅವರು ನಿಮ್ಮನ್ನ ಕೇರ್ ಮಾಡ್ತಾ ಇಲ್ಲ ಅಂತ ಅರ್ಥ ಅಲ್ಲ. ಇಲ್ಲಾಂದ್ರೆ ನಿಮ್ಗೆ ಹೆದರ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ಲ. ಬಟ್ ಅವ್ರಿಗೆ ಏನೋ ಒಂದು ಗೊತ್ತಿಲ್ಲ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಡೀಪ್ ಆಗಿ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಏಸ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ಇಲ್ಲಿ ಟ್ರೂತ್ ನಿಜವಾಗ್ಲೂ ಓವರ್‌ಕಮ್ ಮಾಡುತ್ತಾ? ಸೊ ನಿಮಗೆ ಸತ್ಯ ಗೊತ್ತಾಗುತ್ತಾ ಅನ್ನೋದಾದ್ರೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಇಲ್ಲಿ ಹಾನೆಸ್ಟ್ ಕಾನ್ವರ್ಸೇಷನ್ಸ್ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಆಗುತ್ತೆ. ಒಂದು ಟ್ರೂತ್ ರಿವೀಲ್ ಆಗುತ್ತೆ. ಸೊ ರಿಯಲೈಸೇಷನ್ ಮೂಮೆಂಟಿಗೆ ಬರ್ತೀರಾ. ಸಡನ್ ಆಗಿ ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಳ್ತೀರಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರು ನಿಮ್ಮನ್ನ ತುಂಬಾನೇ ಅರ್ಥ ಮಾಡ್ಕೊಳ್ಳುವಂತ ಫೇಸಿಗೆ ಬರ್ತಾರೆ. ಸೊ ಸೈಲೆಂಟ್ ಆಗಿ ಇದ್ರೂ ಕೂಡ ಇಲ್ಲಾಂದ್ರೆ ಸಿಚುಯೇಷನ್ ಶಾಕ್ ಆಗೋ ತರ ಇದ್ರೂ ಕೂಡ ಸೊ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಫೇಸಿಗೆ ನಿಮ್ಮ ಪಾರ್ಟ್ನರ್ ಬರ್ತಾರೆ ಸದ್ಯದಲ್ಲಿ ಅಂತ ಹೇಳ್ಬೋದು. ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ಇಲ್ಲಿ ಸ್ವಲ್ಪ ಇಶ್ಯೂಸ್ ಅಂತ ಖಂಡಿತ ಇದೆ. ಸೊ ನಿಮ್ಮ ಪರ್ಸನ್ ತುಂಬಾನೇ ಪ್ಯಾಷನೇಟ್ ಆಗಿರೋರು, ತುಂಬಾನೇ ಅಟ್ರಾಕ್ಟ್ ಆಗಿರೋರು. ಸೊ ನೀವು ಅವ್ರನ್ನ ನೋಡಿದ ತಕ್ಷಣನೇ ಬೇಗ ಅಟ್ರಾಕ್ಟ್ ಆಗ್ತೀರಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಬಟ್ ಇಲ್ಲಿ ಏನು ಫಾಸ್ಟ್ ಆಗಿ ಬರುತ್ತೆ ಅಂತ ಅಂದ್ರೆ ಏನು ಅವರು ಎಷ್ಟು ನಿಮ್ಮನ್ನ ಫಾಸ್ಟ್ ಆಗಿ ನಿಮ್ಮ ಹತ್ರ ಬರ್ತಾರೆ ಅಷ್ಟೇ ಫಾಸ್ಟ್ ಆಗಿ ನಿಮ್ಮಿಂದ ದೂರನು ಹೋಗ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆ ದೂರ ಹೋಗ್ತಾರೆ ಅಂದ್ರೆ ಆನ್ ಅಂಡ್ ಆಫ್ ಸಿಚುಯೇಷನ್ಸ್ ಇರುತ್ತೆ. ಒಂದ್ಸತಿ ಮಾತಾಡೋದು, ಒಂದ್ಸತಿ ಮಾತಾಡದೇ ಇರೋದು, ಒಂದ್ಸತಿ ಹತ್ರ ಬಂದಂಗ್ ಆಗೋದು, ಒಂದ್ಸತಿ ದೂರ ಹೋದಂಗ್ ಆಗೋದು. ಏನಕ್ಕಂದ್ರೆ ಬ್ಲಾಕೇಜಸ್ ಇಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಸ್ವಲ್ಪ ಇಂಪಲ್ಸಿವ್ ಆಗಿ ಆಕ್ಟ್ ಕೂಡ ಮಾಡ್ತಾರೆ. ಅದ್ರ ಜೊತೆಗೆ ಅವ್ರಿಗೆ ಫಿಯರ್ ಆಫ್ ಕಮಿಟ್ಮೆಂಟ್ ಕೂಡ ಇದೆ. ಹೆದರಿಕೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ನಿಮ್ಮ ಹಾರ್ಟ್ ತುಂಬಾ ಹೆವಿ ಆಗಿ ಫೀಲ್ ಆಗೋದು ಯಾಕೆ ಅಂತಂದ್ರೆ ಸೊ ಇಲ್ಲಿ ಪ್ರೀತಿ. ಪ್ರೀತಿ ಇಲ್ಲಿ ಸ್ವಲ್ಪ ಅನ್‌ಸ್ಟೇಬಲ್ ಆಗಿದೆ ಅಂತ ಹೇಳ್ಬೋದು. ಸೊ ಪ್ರೀತಿ ಸ್ಟೇಬಲ್ ಆಗಿಲ್ಲ, ಅನ್‌ಸ್ಟೇಬಲ್ ಆಗಿದೆ. ಅದ್ರ ಜೊತೆಗೆ ನಿಮ್ಮ ಪಾರ್ಟ್ನರ್ ತುಂಬಾನೇ ಕನ್‌ಫ್ಯೂಸ್ಡ್ ಆಗಿದ್ದಾರೆ. ಈ ಕನ್‌ಫ್ಯೂಷನ್ನು ಮತ್ತೆ ಪ್ರೀತಿ ಅನ್‌ಸ್ಟೇಬಲ್ ಎರಡೂನು ನಿಮ್ಮ ಮನಸ್ಸನ್ನ ಭಾರ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಆ ಥರ ನಿಮ್ಮ ರಿಲೇಶನ್‌ಶಿಪ್ ಅಲ್ಲಿ ತುಂಬಾ ಕನ್‌ಫ್ಯೂಷನ್ಸ್ ಇದ್ರೆ, ಏನಾದ್ರೂ ನೀವು ಸ್ಟೆಬಿಲಿಟಿ ಇಶ್ಯೂಸ್ ಕಾಣ್ತಾ ಇದ್ರೆ, ಕೂತ್ಕೊಂಡು ಯೋಚನೆ ಮಾಡಿ ಸ್ಟೆಪ್ಸ್‌ನ ತಗೊಂಡ್ರೆ ಖಂಡಿತ ನಿಮ್ಮ ಪ್ರೀತಿ ಲಾಂಗ್ ಟರ್ಮ್‌ಗೆ ಹೋಗುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಫೈನಲ್ ಎಮೋಷನಲ್ ಮೆಸೇಜ್ ಈ ರೀಡಿಂಗ್ ಅಲ್ಲಿ ಅಂತ ನಾವು ನೋಡೋದಾದ್ರೆ, ಸೊ ನೀವು ಒಂಟಿಯಲ್ಲ ಈ ಫೀಲಿಂಗ್ ಕನೆಕ್ಷನ್ ಅಲ್ಲಿ. ನಿಮ್ಗೆ ಈ ತರ ಫೀಲಿಂಗ್ಸ್ ಬರ್ತಾ ಇರೋದು ಸೊ ನಿಮ್ಮೊಬ್ಬರಿಗೆ ಅಲ್ಲ ಅನ್ನೋದನ್ನ ನೀವು ಖಚಿತಪಡಿಸ್ಕೊಳ್ಳಿ. ಪ್ರೀತಿಯಲ್ಲಿ ಇರೋರ್ಗೆ, ರಿಲೇಶನ್‌ಶಿಪ್ ಅಲ್ಲಿ ಇರೋರ್ಗೆ ಈ ತರ ಯೋಚನೆಗಳು, ಈ ತರ ಹೆವಿ ಹಾರ್ಟ್ ಆಗೋದು ಸಹಜ ಅಂತ ಹೇಳ್ಬೋದು. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ತುಂಬಾ ಥಿಂಕ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಿಮಗೆ ಹೆವಿನೆಸ್ ಕಾಣಿಸ್ತಾ ಇರ್ಬೋದು. ಅವರು ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ, ಎಲ್ಲಿ ಲೂಸ್ ಮಾಡ್ತೀನಿ ಅಂತ. ಅದ್ರ ಜೊತೆಗೆ ಅವರು ಫೈಟ್ ಮಾಡ್ತಾ ಇದ್ದಾರೆ. ಸೊ ಅವರ ಒಳಗಡೆ ಇನ್ನರ್ ಫಿಯರ್ ಅಂತ ನಾವು ಏನ್ ಕರಿತೀವಿ, ಆ ಇನ್ನರ್ ಫಿಯರ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಇನ್ನರ್ ಫಿಯರ್‌ನ ಅವರು ಫೈಟ್ ಮಾಡ್ತಾ ಇದ್ದಾರೆ. ಸೊ ನೀವು ತುಂಬಾ ಹೆವಿನೆಸ್ ಆಗ್ತಾ ಇರೋದು, ನಿಮ್ಮ ಮನಸ್ಸು ತುಂಬಾ ಭಾರ ಅನ್ನಿಸ್ತಾ ಇರೋದು ಬಿಕಾಸ್ ನಿಮ್ದು ಮತ್ತೆ ನಿಮ್ಮ ಪಾರ್ಟ್ನರ್‌ದು ಸೋಲ್ ಬಾಂಡ್ ಸ್ಟಿಲ್ ಆಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ನಿಮ್ಮಿಬ್ರದ್ದು ಕನೆಕ್ಷನ್ ಅಲ್ಲಿ ಸೋಲ್ ಬಾಂಡ್ ಅಂತ ಏನಿದೆ ಅದು ಆಕ್ಟಿವ್ ಆಗಿದೆ. ಕ್ಲಾರಿಟಿ ಫೇಸ್ ಅಲ್ಲಿ ನೀವಿದ್ದೀರಾ. ಕ್ಲಾರಿಟಿ ಫೇಸ್ ಬರ್ತಾ ಇದೆ ಅಂತಾನೂ ಹೇಳ್ಬೋದು. ಸೊ ಬಟ್ ಡಿಸಿಷನ್ ಡಿಪೆಂಡ್ ಆಗುತ್ತೆ. ಸೊ ಏನಂತ ಡಿಸಿಷನ್ ಡಿಪೆಂಡ್ ಆಗುತ್ತೆ ಅಂದ್ರೆ ಸೊ ಅವರು ಸ್ಟೆಬಿಲಿಟಿನ ಚೂಸ್ ಮಾಡ್ತಾರಾ ಇಲ್ಲಾಂದ್ರೆ ಎಕ್ಸೈಟ್ಮೆಂಟ್ ಆಗಿ ಇನ್ನ ಕಂಟಿನ್ಯೂ ಮಾಡ್ತಾರಾ ಈ ಎರಡು ಕ್ವೆಶ್ಚನ್ ಸೊ ಅವರು ಅಲ್ಲಿ ನಿಮ್ಮಲ್ಲಿ ಬಂದೇ ಬರುತ್ತೆ. ಸೊ ನೀವು ಈ ತರ ಸಿಚುಯೇಷನ್ ಬಂದ್ರೆ ಸೊ ಸ್ಟೆಬಿಲಿಟಿನ ಎಕ್ಸೈಟ್ಮೆಂಟ್ ಅಂತ ಹುಷಾರಾಗಿ ಯೋಚನೆ ಮಾಡಿ ಸೊ ನೀವು ಅದನ್ನ ಡಿಸಿಷನ್ ತಗೋಬೇಕಾಗತ್ತೆ. ಹೋಪ್ ಈ ರೀಡಿಂಗ್ ಇಂದ ನಿಮ್ಗೆ ಒಂದು ಕ್ಲಾರಿಟಿ ಅಂಡ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ನಿಮ್ಮ ರಿಲೇಶನ್ಶಿಪ್ ಇದೇ ತರ ಸಿಚುಯೇಷನ್ ಅಲ್ಲಿ ಇದ್ರೆ ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಒಂದು ಸೊ ಕ್ಲಾರಿಟಿ ಸಿಗ್ಬೋದು ಈ ರೀಡಿಂಗ್ ನಂತರ ಅಂತ ಹೇಳ್ತಾ. ಸೊ ಏನಾದ್ರೂ ಈ ರೀಡಿಂಗ್ ಅಲ್ಲಿ ಇದ್ರ ಜೊತೆಗೆ ನಿಮ್ಮ ಪರ್ಸನ್ ಏನಾದ್ರೂ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇದೆಯಾ ಅಂತ ನಿಮ್ಗೆ ಏನಾದ್ರೂ ಫೀಲ್ ಇದ್ರೆ ಸೊ ನೀವು ಅದನ್ನ ವರ್ಕ್ ಮಾಡ್ಕೋಬಹುದು. ಸೊ ಬಿಕಾಸ್ ಇವತ್ತಿನ ರೀಡಿಂಗ್ ಅಲ್ಲಿ ನಾವು ಏನ್ ಕಾರ್ಡ್ಸ್‌ನ ಪಿಕ್ ಮಾಡಿದೀವಿ. ಇಲ್ಲಿ ಜಾಸ್ತಿ ಯಾವ್ದೇ ತರ ಸ್ಟೇಬಲ್ ಆಗಿ ಇರುವಂತ ಥರ್ಡ್ ಪಾರ್ಟಿ ಕನೆಕ್ಷನ್ ನನಗೆ ಕಾಣಿಸ್ತಾ ಇಲ್ಲ. ಇನ್ನ ಡೀಟೇಲ್ಡ್ ಆಗಿ ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಬೇಕು ಅಂದ್ರೆ
ಸೊ ನೀವು ನನ್ನ ಕನೆಕ್ಟ್ ಆಗ್ಬೋದು ವಾಟ್ಸಪ್ಪಲ್ಲಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ತೊಗೋಬೋದು. ಸೊ ಚಾರ್ಜಸ್ ₹399 ಆಗಿರುತ್ತೆ. ಸೊ ನೆಕ್ಸ್ಟ್ ರೀಡಿಂಗಲ್ಲಿ ಬೇರೆ ಥರ ಟಾಪಿಕ್ ನಿಮಗೆ ಬೇಕು, ಬೇರೆ ಥರ ವಿಚಾರಗಳನ್ನ ತಿಳ್ಕೊಬೇಕಂದ್ರೆ ಆ ಕ್ವೆಶನ್ನ ಕೂಡ ನೀವು ನನಗೆ ಫೀಡ್ಬ್ಯಾಕಲ್ಲಿ ತಿಳಿಸಿ. ಆ್ಯಂಡ್ ಇವತ್ತು ಫ್ರೈಡೇ ಆಗಿರೋದ್ರಿಂದ ಸೊ ಲವ್ ರಿಚುವಲ್ಸ್ ನಡೀತಾ ಇರುತ್ತೆ. ಸೊ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ ಕೊಟ್ಟರೆ ನೀವು ನಿಮ್ಮ ಲವ್ ಗ್ರೋತ್ಗೋಸ್ಕರ, ಲವ್ ಬಾಂಡೇಜ್ಗೋಸ್ಕರ ಒಂದು ಕಮ್ಯುನಿಕೇಷನ್ ಆಗಿರ್ಬೋದು. ಸೊ ನಾನು ಪೂಲ್ ರಿಚುವಲ್ನ ಮಾಡ್ತೀನಿ. ಸೊ ಅದರಲ್ಲಿ ನಿಮ್ಮ ನೇಮ್ಸ್ನ ಆ್ಯಡ್ ಮಾಡ್ತೀನಿ. ಇದಕ್ಕೆ ಯಾವುದೇ ಥರ ಚಾರ್ಜಸ್ ಇರೋದಿಲ್ಲ, ಫ್ರೀ ಆಫ್ ಕಾಸ್ಟ್ ನಡೆಯುತ್ತೆ. ಬಿಕಾಸ್ ಜಸ್ಟ್ ನೇಮ್ಸ್ನ ನೀವು ಕೊಡಬೇಕಾಗತ್ತೆ. ಇದು ನನ್ನ ಕಡೆಯಿಂದ ಯೂಟ್ಯೂಬ್ ಚಾನಲಲ್ಲಿ ಬರೋ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.